ಡೈರೆಕ್ಷನ್ಗೆ ಶಿಫ್ಟ್ ಆಗ್ಬೇಕಂತ ಯಾಕೆ ಅನ್ನಿಸ್ತು? ಇಲ್ಲ, ನನಗೆ ಫಸ್ಟ್ ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಪರಮ್ ಸರ್ ಹತ್ರ ಹೋಗಿ ಒಂದು ಫ್ರೆಂಡ್ಸ್ ಇಂಗ್ಲೀಷ್ ಸೀರೀಸ್ ಇದೆ ಗೊತ್ತಾ, ಸೊ ಆ ಥರದ್ದು ಕನ್ನಡದಲ್ಲಿ ಮಾಡೋಣ ಅಂತ ಒಂದು ಸ್ಕ್ರಿಪ್ಟ್ ತೊಗೊಂಡೋಗಿ ಕೊಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕೊಟ್ಟಿದ್ದೆ 2010 ಆಫ್ಟರ್ ಪ್ಯಾಟರ್ನ್ ಅಂತ. ಅವ್ರಿಗೆ ಕೆಳಗಿನ ಮೇಲೆ ನೋಡಿದ್ರು, ಪಾಪ ಹುಡುಗಂಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಬೆಟರ್ ಮಾಡ್ಕೊಂಬನ್ನಿ ಅಂತಲೂ ಕಳ್ಸೋ. ನಾನು ರಿಜೆಕ್ಟೆಡ್ ಅದು ಆ್ಯಕ್ಚುಲಿ. 3 days ಆದಮೇಲೆ ಕಾಲ್ ಮಾಡಿದ್ರು ರಾಧಾ ಕಲ್ಯಾಣ ಸೀರಿಯಲ್ಗೆ. ಸೊ ಅವಾಗ ನಾನು ಆ್ಯಕ್ಟರ್ ಆಗಿದ್ದೆ ಆ್ಯಕ್ಚುಲಿ. ನನಗೆ ಗೊತ್ತಿರಲಿಲ್ಲ ಜನ ಅಕ್ಸೆಪ್ಟ್ ಮಾಡ್ತಾರಾ, ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಡೈರೆಕ್ಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಆ್ಯಕ್ಟಿಂಗ್ ಜರ್ನಿನೇ ಒಂದು 10-12-13 ವರ್ಷ ಹೊರಟೋಯ್ತು. ಸೊ ಈಗ ನಾನು 2019 ಡಿಸೈಡ್ ಮಾಡಿದೆ ಒಂದು ಸಿನಿಮಾ ಮಾಡಬೇಕು ಅಂತ. ಬಿಕಾಸ್ ಪ್ರೇಮ ಬರಹ ಆದಮೇಲೆ ನನಗೆ ಯಾವುದು ಬೆಟರ್ ಸ್ಕ್ರಿಪ್ಟ್ಸ್ ಬರಲಿಲ್ಲ. ಬೆಟರ್ ಸ್ಕ್ರಿಪ್ಟ್ ಬರಲಿಲ್ಲ ಅನ್ನೋದು ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಅಂತ ಆಯ್ತಲ್ಲ. ಸೊ ನಾನು ಮಾಡಿದ್ರೆ ಬೆಟರ್ ಮಾಡ್ಬೇಕು ನಾನು. ಸೊ ನನ್ನ ಎಬಿಲಿಟಿ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಅದೇ ಸ್ಕ್ರೀನ್ ಪ್ಲೇ ಎಲ್ಲಾನು ತುಂಬ ಕಲಿತು, ತುಂಬ ಇನ್ಪುಟ್ಸ್ ಹಾಕಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ಡೈರೆಕ್ಷನ್ ಬಗ್ಗೆ, ಒಂದು ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಒಂದು ಎಲಿವೇಶನ್ಸು, ಒಂದು ಸ್ಟ್ರಕ್ಚರ್ ಆಫ್ ದ ಸ್ಕ್ರೀನ್ ಪ್ಲೇ ಅದೆಲ್ಲ ತುಂಬ ಕಲಿತು ದೆನ್ ಡೈರೆಕ್ಷನ್ಗೆ ಬಂದಿದ್ದು. ಸೊ ಇಟ್ಸ್ ನಾಟ್ ಇವತ್ತಿಂದಲ್ಲ ಡೈರೆಕ್ಷನ್ ಮಾಡಬೇಕು ಅಂತ, ತುಂಬ ಇಷ್ಟ ಆಯಿತು.